ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಈ ದಿನ ನಾನು ಸಾರುವಂತಹ ಸಂದೇಶದ ಟೈಟಲ್ ಏನಾಗಿದೆ ಗೊತ್ತಾ? ದೇವರು ಆಶೀರ್ವದಿಸುತ್ತೇನೆ ಎಂದು ಹೇಳಿದ್ರೆ, ದೇವರು ಉನ್ನತಕ್ಕೆ ತರುತ್ತೇನೆ ಎಂದು ಹೇಳಿದ್ರೆ, ಬೇಡ ದೇವರೇ ಎಂದು ಹೇಳಿದ ಪುಣ್ಯಾತ್ಮನು ಯಾರು? ವಿಮೋಚನೆ ಕಾಂಡ 1ನೇ ಅಧ್ಯಾಯ 16ನೇ ವಚನ. ನೀವು ಇಬ್ರಿಯರ ಸ್ತ್ರೀಯರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೇರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. 21ನೆಯ ವಚನ. ಆ ಸುಲಗಿತ್ತಿಯರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಆದರೆ ಫರೋಹನು ಇಸ್ರಾಯೇಲ್ಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಿರಿ ಅಂದನು. ಫರೋಹನು ಪರಿಪಾಲಿಸುವ ಕಾಲ ಅದಾಗಿತ್ತು. ಗಂಡು ಮಗು ಹುಟ್ಟುವುದಾದರೆ ಆ ಗಂಡು ಮಕ್ಕಳನ್ನು ಕೊಂದು ಹಾಕುವ ದಿನಗಳು ಆ ದಿನಗಳಾಗಿದ್ದವು. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಫರೋಹನ ನಾಯಕತ್ವದಲ್ಲಿ ಬಹಳ ಬಿಟ್ಟಿ ಕೆಲಸ ಮಾಡುವಂತಹ, ಬಹಳ ಕಷ್ಟಗಳನ್ನು, ವೇದನೆಯನ್ನು, ನಿರಾಶೆಯನ್ನು ಹಾದು ಹೋಗುವ ಕಾಲ ಅದಾಗಿತ್ತು. ಅವರ ಪ್ರಾಣದ ಮೇಲೆಯೇ ಅವರಿಗೆ ಬೇಸರ ಉಂಟಾದ ದಿನಗಳಾಗಿದ್ವು. ಯಾಕೆ ಬದುಕಿದ್ದೇವೆ ನಾವು? ಬದುಕಿ ಏನ್ ಸಾಧಿಸ್ತಿದ್ದೇವೆ? ಬಿಟ್ಟಿ ಕೆಲಸ ಮಾಡೋದು ಬಿಟ್ಟರೆ, ಆಳುಗಳಾಗಿರೋದನ್ನು ಬಿಟ್ರೆ, ಈ ಫರೋಹನ ಆಳ್ವಿಕೆ ಕೆಳಗೆ ನಮ್ಮ ಜೀವಿತಗಳು ಬಂದಿಯಾಳಾದಂತಹ ಬದುಕಾಗಿದೆ ಎಂಬ ನಿರಾಶೆ ನಿರುತ್ಸಾಹದಲ್ಲಿ ಆ ಇಸ್ರಾಯೇಲ್ ಪ್ರಜೆಗಳು ಹಾದು ಹೋಗುವ ದಿನಗಳಲ್ಲಿ ಫರೋಹನು ಮತ್ತೊಂದು ಆಜ್ಞೆ ಹೊರಡಿಸುತ್ತಾನೆ. ಅದೇನೆಂದರೆ, ಇಸ್ರಾಯೇಲ್ಯರು ಗಂಡು ಮಕ್ಕಳನ್ನು ಹೇರುವುದಾದರೆ ತಕ್ಷಣವೇ ಕೊಂದಾಕಿರಿ ಎಂದು ಹೇಳಿ ಸುಲಗಿತ್ತಿಯರಿಗೆ ಫರೋಹನು ಆಜ್ಞಾಪಿಸುತ್ತಾನೆ. ಆದರೆ ಈ ಸುಲಗಿತ್ತಿಯರು ಯೆಹೋವನಿಗೆ ಭಯಪಟ್ಟು ಫರೋಹನು ಹೇಳಿದಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸುತ್ತಾರೆ. ಅಲ್ಲಿ ಒಂದು ಒಳ್ಳೆ ಮಾತು ಬರೆಯಲಾಗಿದೆ. ಇದೇ 1ನೇ ಅಧ್ಯಾಯ 20ನೇ ವಚನದಲ್ಲಿ. ದೇವರು ಆ ಸುಲಗಿತ್ತಿಯರಿಗೆ ಏನಂತೆ? ಹಿತವನ್ನುಂಟು ಮಾಡಿದರು. ಯಾಕೆಂದರೆ 17ನೇ ವಚನ. ಆದರೆ ಸುಲಗಿತ್ತಿಯರು ದೇವರಿಗೆ ಭಯಪಟ್ಟು ಐಗುಪ್ತ್ಯರ ಅರಸನ ಮಾತಿನಂತೆ ನಡೆಯದೆ ಇಸ್ರಾಯೇಲ್ಯರ ಗಂಡು ಮಕ್ಕಳನ್ನು ಉಳಿಸಿದರು. ಸುಲಗಿತ್ತಿಯರು, ಐಗುಪ್ತ ದೇಶದಲ್ಲಿರುವಂತಹ ಸುಲಗಿತ್ತಿಯರು. ಐಗುಪ್ತ್ಯರ ಅರಸನಿಗಲ್ಲ ಅವರು ಭಯಪಟ್ಟಿದ್ದು. ಯಾರಿಗೆ ಭಯಪಟ್ರಂತೆ? ದೇವರಿಗೆ ಭಯಪಟ್ರು. ನನ್ನ ಪ್ರಶ್ನೆ ಏನೆಂದರೆ, ನಾವು ಯಾವುದಕ್ಕೆ ಭಯಪಡ್ತಿದ್ದೇವೆ? ಯಾರಿಗೆ ಭಯಪಡ್ತಿದ್ದೇವೆ? ಯಾರಿಗೆ ವಿಧೇಯರಾಗ್ತಿದ್ದೇವೆ? ನಮ್ಮಲ್ಲಿ ಬಹಳಷ್ಟು ಜನ ಲೋಕಕ್ಕೆ, ಪಾಪಕ್ಕೆ, ಸೈತಾನನಿಗೆ ಒಳಗಾಗುವವರು ಬಹಳ ಜನ ಇದ್ದಾರೆ. ಸೈತಾನನು ಕೂತ್ಕೋ ಅಂದ್ರೆ ಕೂತ್ಕೊಳ್ತಾರೆ, ಸೈತಾನನು ಎದ್ದೇಳು ಅಂದ್ರೆ ಎದ್ದೇಳ್ತಾರೆ, ಸೈತಾನನು ತಿನ್ನು ಅಂದ್ರೆ ತಿನ್ನುತ್ತಾರೆ, ಕುಡಿ ಅಂದ್ರೆ ಕುಡಿಯುತ್ತಾರೆ, ವಧೆ ಅಂದ್ರೆ ವಧಿಯುತ್ತಾರೆ, ತಿರ್ಗಾಡ ಅಂದ್ರೆ ತಿರ್ಗಾಡ್ತಾರೆ, ತಿರುಗಿ ಬೀಳು ಅಂದ್ರೆ ತಿರುಗಿ ಬೀಳ್ತಾರೆ. ಸೈತಾನನು ಹೇಳಿದಂತೆ ಮಾಡ್ತಿರ್ತಾರೆ. ಯಾಕೆಂದರೆ ನೀವು ಸೈತಾನನಿಗೆ ಒಳಗಾಗ್ತಿರೋದ್ರಿಂದ. ಆದರೆ ಈ ಸುಲಗಿತ್ತಿಯರು, ಫರೋಹನು ಯಾವುದಕ್ಕೆ ಸಾದೃಶ್ಯನಾಗಿದ್ದಾನೆ? ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ. ಐಗುಪ್ತ ದೇಶ ಯಾವುದಕ್ಕೆ ಸಾದೃಶ್ಯವಾಗಿದೆ? ಲೋಕಕ್ಕೆ ಸಾದೃಶ್ಯವಾಗಿದೆ. ಇಸ್ರಾಯೇಲ್ಯರು ಯಾರಿಗೆ ಸಾದೃಶ್ಯವಾಗಿದ್ದಾರೆ? ದೇವರ ಮಕ್ಕಳಾಗಿರುವ ಆತ್ಮೀಕರಿಗೆ ಸಾದೃಶ್ಯವಾಗಿದ್ದಾರೆ. ಸೊ ಈ ಸುಲಗಿತ್ತಿಯರು ಸೈತಾನನಿಗೆ ಸಾದೃಶ್ಯವಾಗಿರುವಂತಹ ಫರೋಹನಿಗೆ ಒಳಗಾಗ್ಲಿಲ್ಲ ಪ್ರಿಯರೇ. ಅವರು ಫರೋಹನು ದುರ್ಮಾರ್ಗಿ, ದುಷ್ಟನೂ ಆಗಿದ್ದ. ಅವನ ಮಾತು ಕೇಳಿಲ್ಲ ಎಂದು ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೂ ಸಹ ಅವನಿಗೆ ಒಳಗಾಗ್ಲಿಲ್ಲ. ಆದ್ರೆ ಅವರು ಯಾರಿಗೆ ಒಳಗಾಗ್ತಾರೆ ಗೊತ್ತಾ? ದೇವರಿಗೆ ಒಳಗಾಗ್ತಾರೆ. ಯಾಕೆ ದೇವರಿಗೆ ಒಳಗಾಗ್ತಾರೆ ಗೊತ್ತಾ? ದೇವರಿಗೆ ಭಯಪಡ್ತಾರೆ. ಈ ದಿನ ದೇವರಿಗೆ ಬೇಕಾಗಿರೋದು ದೇವರಿಗೆ ಒಳಗಾಗುವಂಥವರು. ದೇವರಿಗೆ ಬೇಕಾದದ್ದು ದೇವರಿಗೆ ಭಯಪಡುವಂಥವರು. ಯಾಕೆಂದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದು ಕೆಟ್ಟತನವನ್ನು ಅಸಹಿಸಿಕೊಳ್ಳುವಂಥದ್ದಾಗಿದೆ. ದೇವರ ಮೇಲೆ ನಿಮಗೆ ಭಯ ಇರುವುದಾದರೆ ನೀವು ಕೆಟ್ಟತನವನ್ನು ಅಸಹಿಸಿಕೊಳ್ತೀರಿ, ಪಾಪವನ್ನು ಅಸಹಿಸಿಕೊಳ್ಳುತ್ತೀರಿ, ಅಪವಿತ್ರವಾದ ಜೀವಿತಕ್ಕೆ ದೂರ ಜೀವಿಸುತ್ತೀರಿ. ಫರೋಹನು ಕೊಟ್ಟಿರುವ ಕೆಲಸಕ್ಕೆ ಬಾರದಂತಹ ಆಜ್ಞೆಯನ್ನು
ಅವರು ಪಕ್ಕಕ್ಕೆ ತಳ್ಳಿ ಹಾಕ್ತಾರೆ. ಕಾರಣವೇನೆಂದ್ರೆ ಅವರು ಫರೋಹನಿಗಲ್ಲ ಭಯಪಟ್ಟಿದ್ದು, ದೇವರಿಗೆ ಭಯಪಟ್ಟಿರುವುದರಿಂದ ಕೇಡು ಮಾಡುವುದರ ಬದಲಿಗೆ ಮೇಲನ್ನೇ ಮಾಡುತ್ತಾರೆ. ಆ ವಿಷಯ ಕೊನೆಗೆ ಫರೋಹನನಿಗೆ ಗೊತ್ತಾಯ್ತು. ಹಾಗಾಗಿ ಏನ್ ಮಾಡಿದ? ತನ್ನ ಪ್ರಜೆಗಳಿಗೆ ಆಜ್ಞಾಪಿಸುತ್ತಾನೆ. ಏನೆಂದರೆ, ಇಸ್ರಾಯೇಲ್ಯರಲ್ಲಿ ಯಾವುದೇ ಸ್ತ್ರೀಯಾಗಲಿ ಗಂಡು ಮಗುವನ್ನು ಹಡಿಯುವುದಾದರೆ ನಾನು ನಿಮಗೆ ಲೈಸೆನ್ಸ್ ಕೊಡ್ತಿದ್ದೇನೆ. ಯಾವ ಲೈಸೆನ್ಸ್? ಆ ಗಂಡು ಮಗುವನ್ನು ಇದ್ದ ಹಾಗೆಯೇ ತೆಗೆದುಕೊಂಡು ಹೋಗಿ ನೈಲ್ ನದಿಯಲ್ಲಿ ಹಾಕಿರಿ. ನೈಲ್ ನದಿ ಮೊಸಳೆಗಳಿಗೆ ಪ್ರಸಿದ್ಧವಾದಂತಹ ನದಿಯಾಗಿತ್ತು. ಹಾಗೆ ಮೊಸಳೆಗಳು ಬಹಳವಾಗಿ ಇರುವಂತಹ ನೈಲ್ ನದಿಯೊಳಗೆ ಇಸ್ರಾಯೇಲರಿಗೆ ಜನಿಸಿರುವಂತಹ ಗಂಡು ಮಕ್ಕಳನ್ನೆಲ್ಲ ಎಸೆಯುತ್ತಿರುವಾಗ, ಆ ಚಿಕ್ಕ ಮಕ್ಕಳನ್ನು ಆ ಮೊಸಳೆಗಳು ತಿನ್ನುತ್ತಿರುವಾಗ ಆ ನೀರು ರಕ್ತವಾಗಿ ಕಾಣಿಸಿಕೊಳ್ಳುತ್ತಾ ಇತ್ತು. ದಯವಿಟ್ಟು ಗಮನಿಸಿ ಪ್ರಿಯರೇ, ದೇವರು ಫರೋಹನು ಯಾವ ರೀತಿಯಾಗಿ ಇಸ್ರಾಯೇಲ್ಯರ ಗಂಡು ಮಕ್ಕಳನ್ನು ಯಾವ ರೀತಿ ನೈಲ್ ನದಿಯೊಳಗೆ ಎಸೆದು ನದಿಯ ನೀರೆಲ್ಲ ಹೇಗೆ ರಕ್ತವನ್ನಾಗಿ ಮಾಡಿದನೋ ಅದನ್ನು ದೇವರು ನೋಡಿದ್ರು. ಆನಂತರ ದೇವರೇನ್ ಮಾಡಿದ್ರು? ಅದೇ ನೈಲ್ ನದಿಯನ್ನು ದೇವರು ಏನ್ ಮಾಡಿದ್ರು? ರಕ್ತವಾಗಿ ಮಾಡಿಬಿಟ್ರು. ಫರೋಹನೇ, ನಿನಗಿರುವ ಅಧಿಕಾರದ ಮೇರೆಗೆ ಇಸ್ರಾಯೇಲರಿಗೆ ಹುಟ್ಟಿರುವ ಗಂಡು ಮಕ್ಕಳನ್ನೆಲ್ಲ ನೈಲ್ ನದಿಯೊಳಗೆ ಎಸೆದು ಆ ಮೊಸಳೆಗಳು ಆ ಮಕ್ಕಳನ್ನು ತಿನ್ನುತ್ತಿರುವಾಗ ಆ ನೈಲ್ ನದಿಯ ನೀರು ರಕ್ತವನ್ನಾಗಿ ಮಾಡಿದೆಯಲ್ಲವೇ, ನೋಡು ಏನ್ ಮಾಡ್ತೇನೆಂದು. ನೀನು ಕೇವಲ ಅಲ್ಲಲ್ಲಿ ರಕ್ತದ ಕಲೆಗಳು, ರಕ್ತದ ಗುರುತುಗಳು ಕಾಣಿಸುವಂತೆ ಮಾಡಿದೆಯಾದರೆ ನಾನು ನೈಲ್ ನದಿಯನ್ನೆಲ್ಲ ರಕ್ತವನ್ನಾಗಿ ಮಾಡುತ್ತೇನೆ ಅಂತ ಹೇಳಿ ಮಾಡಿದರೋ ಇಲ್ಲವೋ? ಅಂದರೆ ದೇವರು ನಿರೂಪಿಸುತ್ತಿದ್ದಾರೆ, ಫರೋಹನಿಗಿಂತಲೂ ನಾನು ಬಹು ಶಕ್ತಿಯುಳ್ಳಂತಹ ದೇವರೆಂದು. ಸೈತಾನನಿಗಿಂತಲೂ ನಾವು ಸೇವಿಸುವಂತಹ ದೇವರು ಬಹು ಶಕ್ತಿಯುಳ್ಳಂತಹ ದೇವರಾಗಿದ್ದಾರೆ. ನೀವು ಸುತ್ತಲೂ ನೋಡುವಂತಹ ಅಧಿಕಾರಿಗಳಿಗಿಂತಲೂ, ಅಧಿಕಾರಕ್ಕಿಂತಲೂ ನಾವು ಸೇವಿಸುವಂತಹ ದೇವರ ಅಧಿಕಾರವು ಬಹು ಶ್ರೇಷ್ಠವಾಗಿದೆ ಎಂದು ಮರೆಯಬೇಡಿರಿ. ಗಂಡು ಮಗು ಹುಟ್ಟಿದ್ರೆ ಸಾಕು, ಬಲಗಡೆ ಮನೆಯೊಳಗಿರ್ಬೋದು, ಎಡಗಡೆ ಮನೆಯೊಳಗಿರ್ಬೋದು, ಎದುರುಗಡೆ ಮನೆಯೊಳಗಿರ್ಬೋದು, ಯಾರೇ ಆಗಿರ್ಬೋದು, ಗಂಡು ಮಗು ಹಡಿದ್ರೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ನೈಲ್ ನದಿಯೊಳಗೆ ಎಸೆಯುವಂತಹ ಅಧಿಕಾರವಿತ್ತು. ಅಂತಹ ಅಪಾಯಕರವಾದಂತಹ ದಿನಮಾನಗಳಲ್ಲಿ ಒಬ್ಬ ಲೇವಿಯನು, ಲೇವಿಯ ಹೆಂಡತಿ ಆ ಪ್ರಾಂತ್ಯದಲ್ಲಿ ನಿವಾಸಿಸುತ್ತಿರುವಾಗ ಅವನ ಹೆಂಡತಿ ಬಂದು ಗಂಡನಿಗೆ ಹೇಳುತ್ತಾಳೆ, ರೀ ಕೇಳ್ರಿ, ಒಂದು ಶುಭವಾರ್ತೆ ಇದೆ. ಏನ್ ಕಣೆ ಆ ಶುಭವಾರ್ತೆ? ಈಗ ನಾನು ಸಾಮಾನ್ಯ ಹೆಣ್ಣು ಅಲ್ಲ ರೀ. ಅದು ಶುಭವಾರ್ತೆಯೇ ಆಗಿತ್ತು, ಆದ್ರೆ ಮಗು ಹುಟ್ಟುವವರೆಗೂ ಟೆನ್ಷನ್ ಆಗಿತ್ತು. ಯಾಕೆಂದರೆ ಹೆಣ್ಮಗು ಏನಾದ್ರೂ ಹುಟ್ಟಿದ್ದೇ ಆದ್ರೆ ಪರವಾಗಿರ್ಲಿಲ್ಲ, ಬದುಕಲು ಬಿಡ್ತಾರೆ. ಗಂಡ್ ಮಗು ಹುಟ್ಟಿದರೆ ಕೊಂದಾಕುತ್ತಾರೆ. ನಿಮಗೇನ್ ಅರ್ಥ ಆಗುತ್ತೆ ಹೇಳಿ? ಐಗುಪ್ತ ದೇಶವನ್ನು ಪರಿಪಾಲಿಸುವಂತಹ ಫರೋಹನು ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆಂದು ಹೇಳಿದೇನಲ್ಲವೇ? ಹುಟ್ಟಿದ ಮಗುವನ್ನು ಹುಟ್ಟಿದಂತೆಯೇ ಇರಲು ಬಿಡೋದಿಲ್ಲ ಪ್ರಿಯರೇ. ಅವನು ಗಂಡು ಮಗು ಏನಾದ್ರೂ ಹುಟ್ಟಿದ್ರೆ ಸಾಯಿಸುತ್ತಾನೆ, ಹೆಣ್ಮಗು ಹುಟ್ಟಿದ್ರೆ ಬಿಟ್ಟು ಬಿಡ್ತಾನೆ. ಆದರೆ ಈಗ ಕಾಲ ರಿವರ್ಸ್ ಆಗಿದೆ. ಈಗ ಕಾಲ ಹೇಗಿದೆ ಹೇಳ್ರಿ? ಗಂಡು ಮಗು ಹುಟ್ಟುವುದಾದರೆ ಬಿಟ್ಟು ಬಿಡ್ತಾರೆ, ಒಂದು ವೇಳೆ ಹೆಣ್ಮಗು ಹುಟ್ಟುವುದಾದರೆ ಏನ್ ಮಾಡ್ತಾರೆ? ಅಬೋರ್ಷನ್. ಆಲ್ರೆಡಿ ಒಂದು ಹೆಣ್ಮಗು ಹುಟ್ಟಿದೆ, ಮತ್ತೊಮ್ಮೆ ಹೆಣ್ಮಗು ಅಂತ ನಮಗೆ ಗೊತ್ತಾಗಿದೆ. ನಮ್ಗೆ ಗಂಡ್ಮಗು ಹುಟ್ಟುವುದಾದ್ರೆ ಚೆನ್ನಾಗಿರುತ್ತೆ ರೀ. ಆಲ್ರೆಡಿ ಇಬ್ರು ಹೆಣ್ಮಕ್ಳು ಹುಟ್ಟಿದ್ದಾರೆ, ಮತ್ತೆ ನಮಗೆ ಮಕ್ಕಳಾಗಬೇಕು ಅಂದ್ಕೊಂಡಾಗ ನನ್ನ ಹೆಂಡತಿ ಮತ್ತೆ ಗರ್ಭಿಣಿಯಾಗಿದ್ದಾಳೆ. ತೀರಾ ಪರೀಕ್ಷೆ ಮಾಡುವಾಗ ಮತ್ತೆ ಹೆಣ್ಮಗುವೇ ಇದೆ ಎಂದು ಗೊತ್ತಾಯ್ತು. ನಮಗೆ ಗಂಡ್ಮಗುವೇ ಬೇಕಾಗಿದೆ. ಹಾಗಾದ್ರೆ ಏನ್ ಮಾಡ್ಲಿಕ್ಕಿದ್ದೀರಿ? ಈ ಮಗು ಬೇಡ ಅಂದ್ಕೊಳ್ತಿದ್ದೇವೆ ಅನ್ನುತ್ತಾರೆ. ಎಷ್ಟು ಸಿಂಪಲ್ ಆಗಿ ಬೇಡ ಅಂದುಕೊಳ್ತಿದ್ದೇವೆ ಅನ್ನುತ್ತಾರೆ. ಅಂದ್ರೆ ಅರ್ಥವೇನು? ಮೂರನೇ ಹೆಣ್ಮಗುವನ್ನು ಸಾಯಿಸಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅಬೋರ್ಷನ್ ಅಂದ್ರೆ ಅರ್ಥ ಗೊತ್ತಾ? ಹತ್ಯ, ಭ್ರೂಣ ಹತ್ಯ. ತಂದೆ ತಾಯಿ ಇಬ್ಬರು ಒಟ್ಟಾಗಿ ಹುಟ್ಟುವ ಮಗುವನ್ನೇ ಕೊಂದು ಹಾಕುವಂತದ್ದು ಪ್ರಪಂಚದಲ್ಲಿ ಅದಕ್ಕಿಂತಲೂ ಘೋರವಾದಂತಹ ಕಾರ್ಯ ಮತ್ತೇನಾದ್ರೂ ಇದೆ ಅಂತೀರಾ? ಖಚಿತವಾಗಿಯೂ ಇಲ್ಲ. ಸೈತಾನನ ತತ್ವ ಎಂತದೆಂದರೆ ಒಬ್ಬರನ್ನಲ್ಲ ಒಬ್ಬರನ್ನು ಸಾಯಿಸಬೇಕು. ಆ ಕಾಲದಲ್ಲಿ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಎಂದು ಪ್ಲಾನ್ ಮಾಡಿದನು. ಈ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಕೊಂದು ಹಾಕಬೇಕೆಂದು ಪ್ಲಾನ್ ಮಾಡ್ತಿದ್ದಾನೆ. ಹೇಳಿ ಪ್ರಿಯರೇ, ಆ ಸುಲಗಿತ್ತಿಯರು, ಆ ದಿನ ಅಲ್ಲಿರುವ ಸುಲಗಿತ್ತಿಯರು, ಅಯ್ಯೋ ನಮ್ಮ ಕೈಯಾರೆ ಹಸುಕೂಸುಗಳನ್ನು ನಾವು ಕೊಂದಾಕುವುದು ತಕ್ಕದಲ್ಲ, ನಾವು ಸಾಯಿಸುವುದೇ ಇಲ್ಲ. ಹೀಗೆ ಸುಲಗಿತ್ತಿಯರೇ ಒಂದು ತೀರ್ಮಾನ ತೆಗೆದುಕೊಳ್ತಾರೆ.
ಆ ತಾಯಿಗೆ ಹುಟ್ಟಿದ ಮಗುವನ್ನು ನಾವು ಕೊಂದು ಹಾಕುವುದೇ ಇಲ್ಲ ಅಂದ್ಕೊಳ್ತಾರೆ. ಯಾವಾಗ ಅವರು ಈ ರೀತಿ ಒಳ್ಳೆ ನಿರ್ಣಯ ತೆಗೆದುಕೊಂಡರು, ಎದಕ್ಕಾಗಿ ಒಳ್ಳೆ ನಿರ್ಣಯ ತೆಗೆದುಕೊಂಡ್ರು? ಯಾರಿಗೆ ಭಯಪಟ್ಟು ಒಳ್ಳೆ ನಿರ್ಣಯ ತೆಗೆದುಕೊಂಡ್ರು ಹೇಳ್ರಿ? ದೇವರಿಗೆ ಭಯಪಟ್ಟು. ಫರೋಹನು ಏನ್ ಹೇಳ್ತಾನೆ? ಲೈಸೆನ್ಸ್ ಕೊಟ್ಟಿದ್ದನು, ಹಾಕಿರಿ ಎಂಬ ಲೈಸೆನ್ಸ್ ಕೊಟ್ಟನು. ಈ ದಿನಗಳಲ್ಲಿ ಕೆಲವೊಂದು ಸಾರಿ ಕುಡಿಯಬಹುದು, ಕುಡಿಯೋದು ತಪ್ಪಿಲ್ಲ ಪ್ರಿಯರೇ, ಲೈಸೆನ್ಸೇ ಕೊಟ್ಟು ಬಿಟ್ಟಿದೆ ಗೌರ್ಮೆಂಟ್, ಯಾರು ಬೇಕಾದ್ರೂ ಕುಡಿಯಬಹುದೆಂದು. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನೈಟ್ ಕ್ಲಬ್ಗಳಿಗೆ ಪಬ್ಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಂತ್ಯದಲ್ಲಿ ವ್ಯಭಿಚಾರಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಸರ್ಕಾರವೇ ಲೈಸೆನ್ಸ್ ಕೊಟ್ಬಿಟ್ಟಿದೆ. ಕೆಟ್ಟ ಕೆಲಸ ಮಾಡುವುದಕ್ಕಾಗಿ, ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕಾಗಿ, ಕೆಟ್ಟದಾಗಿ ಡಾನ್ಸ್ ಮಾಡುವುದಕ್ಕಾಗಿ, ಸ್ವಲ್ಪವೂ ಭಯವಿಲ್ಲದಂತೆ ವ್ಯಭಿಚಾರ ಮಾಡುವುದಕ್ಕಾಗಿ ಲೈಸೆನ್ಸ್ ಕೊಟ್ಟಿರುವ ಪ್ರಾಂತ್ಯಗಳಿವೆ. ಹಾಗಾಗಿ ತಪ್ಪೇನಿಲ್ಲ. ಫರೋ ಲೈಸೆನ್ಸ್ ಕೊಟ್ಟಿದ್ದ. ಕೆಲವೊಂದು ಉದ್ಯೋಗ ಮಾಡುವ ಸ್ಥಳದಲ್ಲಿ ಮೇಲಧಿಕಾರಿಯೇ ಲೈಸೆನ್ಸ್ ಕೊಡ್ತಾನೆ. ಮೇಲಧಿಕಾರಿಯೇ ಹೇಳ್ತಾನೆ, ನಾವು ಪಾರ್ಟಿ ಮಾಡಿಕೊಳ್ಳೋಣ, ವೀಕೆಂಡ್ ಪಾರ್ಟೀಸ್. ಯಾವ ಪಾರ್ಟೀಸ್ ಅಂತ ಇವು? ವೀಕೆಂಡ್ ಪಾರ್ಟೀಸ್. ಕೂಡಿ ತಿನ್ನೋಣ, ಕೂಡಿ ಕುಡಿಯೋಣ. ಮೊದಲು ಕೂತ್ಕೊಂಡು ತಿನ್ನೋದಂತೆ, ನಂತರ ಕುಡಿಯೋದಂತೆ, ಆ ನಂತರ ಕುಣಿದಾಡೋದಂತೆ. ಹೀಗಿಲ್ಲವೋ? ಎಷ್ಟೋ MNC ಕಂಪನಿಗಳಲ್ಲಿ ವೀಕೆಂಡ್ ಪಾರ್ಟೀಸ್ಗಳಿಗೆ ಅಧಿಕಾರಿಗಳೇ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ. ಮಂಡೆಯಿಂದ ಫ್ರೈಡೇವರೆಗೂ ನೀವು ಬಹಳ ಒತ್ತಡಕ್ಕೊಳಗಾಗ್ತಾ ಇದ್ದೀರಿ, ಬಹಳ ಟೆನ್ಷನ್ಗೊಳಗಾಗ್ತಿದ್ದೀರಿ. ಹಾಗಾಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಸ್ವಲ್ಪ ರಿಫ್ರೆಶ್ ಆಗಬೇಕು ಎಂದು ಹೇಳಿ ವೀಕೆಂಡ್ ಪಾರ್ಟೀಸ್ಗಳನ್ನು ಏರ್ಪಡಿಸುತ್ತಾ ಇಷ್ಟ ಬಂದಂತೆ ಜೀವಿಸುವುದಕ್ಕಾಗಿ, ಇಷ್ಟ ಬಂದಂತೆ ಕುಡಿಯುವುದಕ್ಕಾಗಿ, ಇಷ್ಟ ಬಂದಂತೆ ತಿರುಗಾಡುವುದಕ್ಕಾಗಿ, ಹಾಗೆಯೇ ಇಷ್ಟ ಬಂದಂತೆ ತಮ್ಮ ಶರೀರ ಅಪವಿತ್ರಪಡಿಸಿಕೊಳ್ಳುವುದಕ್ಕಾಗಿ ಪಾರ್ಟೀಸ್ ಅನ್ನು ಏರ್ಪಡಿಸುತ್ತಿದ್ದಾರೆ. ಅದು ತಪ್ಪಾಗಿದೆ ಎಂದು ಅನಿಸುತ್ತಾ ಇಲ್ಲ, ಯಾಕೆಂದ್ರೆ ಬಾಸೇ ಹೇಳ್ತಿದ್ದಾರಲ್ವೋ ಕುಡಿಯಬೇಕೆಂದು, ಬಾಸೇ ಹೇಳ್ತಿದ್ದಾರಲ್ವೋ ತಿನ್ನಬೇಕೆಂದು, ಬಾಸೇ ಹೇಳ್ತಿದ್ದಾರಲ್ವೋ ತಿರುಗಾಡಬೇಕೆಂದು. ಹೀಗೆ ಇದನ್ನು ಒಂದು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವವರು ಬಹಳ ಜನ ಇದ್ದಾರೆ. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿ, ಇಂತಹ ಭಯಂಕರವಾದ ದಿನಗಳಲ್ಲಿ ನೀವು ಕೂಡ ಪಾಪವನ್ನು ಪ್ರೋತ್ಸಾಹಿಸುವಂತಹ ಮನುಷ್ಯರ ನಡುವೆ ಇದ್ದೀರಾ? ಏನ್ ಮಾಡ್ಬೇಕು ಬ್ರದರ್? ಅವರೊಂದಿಗೆ ನಾನು ಹೋಗದಿದ್ದರೆ ನನಗೆ ವಿಚಿತ್ರವಾಗಿ ನೋಡ್ತಾರೆ, ಅವರೊಂದಿಗೆ ಸೇರಿ ಕುಡಿಯದಿದ್ದರೆ ನನಗೆ ಡಿಫರೆಂಟ್ ಆಗಿ ನೋಡ್ತಾರೆ, ಅವರೊಂದಿಗೆ ಸೇರಿ ಡಾನ್ಸ್ ಮಾಡದಿದ್ದರೆ ನನಗೆ ಡಿಫರೆಂಟ್ ಆಗಿ ಭಾವಿಸುತ್ತಾರೆ. ಹಾಗಾಗಿ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಹೋಗಬೇಕಾಗತ್ತೆ, ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಸೇರಿ ಕುಡಿಯಬೇಕಾಗ್ತದೆ, ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ತಿರುಗಾಡಬೇಕಾಗತ್ತೆ, ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಒಂದು ದಿನ ನರಕಕ್ಕೂ ಕೂಡ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು ಅಳುತ್ತಾ ಇರುವಾಗ, ಹಲ್ಲು ಕಡಿಯುತ್ತಾ ಇರುವಾಗ, ನರಳಾಡುತ್ತಿರುವಾಗ ನಿಮ್ಮ ಬಾಸ್ ಬಂದು ನಿಮ್ಮನ್ನು ಕನಿಕರಿಸುವುದಕ್ಕಾಗಲಿ, ಇಲ್ಲವೇ ನಿಮ್ಮ ಮೇಲೆ ದಯೆ ದಾಕ್ಷಿಣ್ಯ ತೋರಿಸುವುದಕ್ಕಾಗಲಿ ಅವನಿಗೂ ಚಾನ್ಸ್ ಇರೋದಿಲ್ವಲ್ಲ. ಅವನು ಉರಿತಾ ಇರ್ತಾನಲ್ಲವೇ, ಸುಟ್ಟು ಹೋಗುತ್ತಿರ್ತಾನಲ್ಲವೇ. ದಯವಿಟ್ಟು ಗಮನಿಸಿರಿ, ಏನ್ ಮಾಡ್ಬೇಕ್ರಿ? ಮೇಲಧಿಕಾರಿಯೇ ಹೀಗೆ ಮಾಡ್ತಿದ್ದಾರೆ, ನಮ್ಮನ್ನು ಕೂಡ ಮಾಡಿರಿ ಎಂದು ಪ್ರೋತ್ಸಾಹಿಸ್ತಿದ್ದಾರೆ. ಮೇಲಧಿಕಾರಿಯೇ ಲಂಚ ತೆಗೆದುಕೊಳ್ತಿದ್ದಾರೆ, ನೀವು ಕೂಡ ತೆಗೆದುಕೊಳ್ಳಿರಿ ಪರವಾಗಿಲ್ಲ ಅನ್ನುತ್ತಿದ್ದಾರೆ. ಮೇಲಧಿಕಾರಿಯೇ ಮೋಸ ಮಾಡ್ತಿದ್ದಾರೆ ಕಂಪನಿಗೆ, ನೀವು ಕೂಡ ಮೋಸ ಮಾಡಿರಿ ಅನ್ನುತ್ತಿದ್ದಾರೆ. ಎಲ್ಲರೂ ಸೇರಿ ಕಂಪನಿಯನ್ನೇ ತಿಂದ್ಬಿಡೋಣ ಅನ್ನುತ್ತಾರೆ. ಏನ್ ಮಾಡೋಣ? ಮೇಲಿರುವವರೇ ಹಾಗೆ ಮಾಡುವಾಗ ಕೆಳಗಿರುವ ನಮ್ಮಂಥವರು, ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಳ್ಳುವಂಥವರು ಏನ್ ಮಾಡ್ಲಿಕ್ಕಾಗುತ್ತೆ ಅನ್ನುವಂಥವ್ರು ಇದ್ದೀರಾ? ಈ ದಿನ ಬಾಸೇ ಮಾಡ್ತಾ ಇರೋದ್ರಿಂದ ನಾವು ಕೂಡ ಅದೇ ಮಾರ್ಗದಲ್ಲಿ ಹೋಗುತ್ತೇವೆ ಎಂಬುದಾಗಿ ಮಾಡುವಂತಹ ತಪ್ಪನ್ನು ಸಮರ್ಥಿಸಿಕೊಳ್ಳುವಂತವರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಕೇಳಿ. ಆ ಸಮಯದಲ್ಲಿ ಸುಲಗಿತ್ತಿಯರು ಬಾಸೇ ಪರ್ಮಿಷನ್ ಕೊಟ್ಟರು ಕೂಡ ಅವರು ತಪ್ಪು ಮಾಡಲಿಲ್ಲ ಪ್ರಿಯರೇ. ನಮ್ಮ ಕಣ್ಮುಂದೆ ಕಾಣಿಸುವಂತಹ ಫರೋ ಎಂಬ ಬಾಸ್ಗಿಂತಲೂ ಪ್ರಪಂಚವನ್ನೇ ಪರಿಪಾಲಿಸುವ ಬಾಸ್ ಮೇಲಿನಿಂದ ನೋಡ್ತಿದ್ದಾರೆ ಅಂದ್ಕೊಂಡ್ರು. ಈ ಮನುಷ್ಯನು ದುರ್ಮಾರ್ಗಿಯಾಗಿರುವುದರಿಂದ, ದುಷ್ಟನಾಗಿರುವುದರಿಂದ ಕೆಲಸಕ್ಕೆ ಬಾರದಂತಹ ಪಾಪಿಷ್ಟ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತಿದ್ದಾನೆ. ಆದರೆ ಆತನು ಪರಿಶುದ್ಧನಾಗಿದ್ದಾನೆ. ಹಾಗಾಗಿ ಆತನ ದೃಷ್ಟಿಯಲ್ಲಿ ನಾನು ಅಪರಾಧಿಯಾಗಿ ಕಾಣಿಸಿಕೊಳ್ಳುವಂತವರಾಗಿರಬಾರದು ಎಂದು ಆಲೋಚಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ಸುಲಗಿತ್ತಿಯರು ಮಕ್ಕಳನ್ನು ಕೊಲ್ಲಲು ಅವರಿಗೆ ಹಕ್ಕು ಕೊಟ್ಟಿದ್ದಾಗ್ಯೂ ಕೂಡ ಅವರು ಕೊಂದು ಹಾಕಲಿಲ್ಲ. ಕಾರಣ ಗೊತ್ತಾ? ಅವರು ಭಯಪಟ್ಟಿದ್ದರು. ಯಾರಿಗೆ ಭಯಪಟ್ರು? ದೇವರಿಗೆ ಭಯಪಟ್ರು. ಹಾಗಾಗಿ ದೇವರೇನ್ ಮಾಡಿದ್ರು? ಒಂದು ಒಳ್ಳೆಯ ಮಾತಿದೆ, ನೋಡೋಣ ಬನ್ನಿ. ಹಾಗಾಗಿ ದೇವರು ಆ ಸುಲಗಿತ್ತಿಯರಿಗೆ ಹಿತವನ್ನುಂಟು ಮಾಡಿದರು. ಅಂದರೆ ದೇವರಿಗೆ ಭಯಪಡುವವರಿಗೆ ದೇವರು ಹಿತವನ್ನೇ ಉಂಟು ಮಾಡುತ್ತಾರೆ. ಆ ಸುಲಗಿತ್ತಿಯರು ದೇವರಿಗೆ ಭಯಪಟ್ಟಿರುವುದರಿಂದ ಆತನು ಅವರಿಗೆ ವಂಶ ಅಭಿವೃದ್ಧಿಯನ್ನು ಉಂಟು ಮಾಡಿದರು.
ಕೊಂದಾಕಬೇಡಿರಿ. ಹೆಣ್ಮಗು ಆಗಿದೆ ಎಂದು ಮತ್ತೆ ಹೆಣ್ಮಗು ಆಗಿದೆ ಎಂದು ಅಬಾರ್ಷನ್ ಮಾಡಿಸಬೇಕೆಂದು ಅಂದ್ಕೊಳ್ಬೇಡಿ. ಈ ಸುಲಗಿತ್ತಿಯರಿಗೆ ತಮ್ಮ ಮಕ್ಕಳನ್ನಲ್ಲ ಪರಸ್ತ್ರೀಯರ ಮಕ್ಕಳನ್ನು ಸಾಯಿಸಬೇಕೆಂದು ಪರ್ಮಿಷನ್ ಕೊಟ್ರೆ ಅವ್ರು ಸಾಯಿಸಲಿಲ್ಲ. ನಾವು ಸಾಯಿಸಲ್ಲ. ಆ ರೀತಿ ಸಾಯಿಸಲಾರದೆ ಆ ಮಕ್ಕಳನ್ನು ಬದುಕಿಸಿರೋದ್ರಿಂದ ಅವರನ್ನು ದೇವರು ಆಶೀರ್ವದಿಸಿದ್ರು. ಪೇರೆಂಟ್ಸ್, ಸಾಯಿಸಬೇಡಿರಿ, ಮಕ್ಕಳನ್ನು ಸಾಯಿಸಬೇಡಿರಿ. ನೀವು ದೇವರಿಗೆ ವಿಧೇಯರಾಗುವುದಾದರೆ, ದೇವರ ಮಾತಿಗೆ ವಿಧೇಯರಾಗುವುದಾದರೆ, ಈ ದಿನಗಳಲ್ಲಿ ಒಂದು ಗಂಡು ಮಗುವನ್ನಾಗಲಿ ಇಲ್ಲವೇ ಹೆಣ್ಮಗುವನ್ನಾಗಲಿ ಸಾಕೋದೇ ಕಷ್ಟವಾಗಿದೆ. ಮತ್ತೆ ಒಂದು ಹೆಣ್ಮಗು ಅಂದ್ರೆ ನಮ್ಮಿಂದ ಆಗೋದಿಲ್ಲ ರೀ. ಈಗಾಗ್ಲೇ 2 ಹೆಣ್ಮಕ್ಳಿದ್ದಾರೆ, ಮತ್ತೊಂದು ಹೆಣ್ಮಗು ಆದ್ರೆ ಅವರನ್ನು ಓದಿಸಬೇಕು. ನಾಳಿನ ದಿನದಲ್ಲಿ ಅವರಿಗೆ ಬೆಳೆಸಿ ದೊಡ್ಡವರನ್ನಾಗಿ ಮದುವೆ ಮಾಡಿಸಬೇಕು. ಬಹಳ ತೊಂದರೆಗೆ ಒಳಗಾಗ್ಬೇಕಾಗತ್ತೆ. ಹಾಗಾಗಿ ನಮ್ಮಿಂದ ಆಗೋದಿಲ್ಲ ಅಂದುಕೊಂಡು ಕೊಲ್ಲುವ ಪ್ರಯತ್ನ ಮಾಡಬೇಡಿ. ನೀವು ದೇವರ ಮಾತಿಗೆ ವಿಧೇಯರಾಗುವುದಾದರೆ ದೇವರು ನಿಮ್ಮ ವಂಶವನ್ನು ಆಶೀರ್ವದಿಸ್ತಾರೆ, ಅಭಿವೃದ್ಧಿಯನ್ನು ಅನುಗ್ರಹಿಸುತ್ತಾರೆ ಎಂದು ಮರೆಯಬೇಡಿ. ಅಪಾಯಕರವಾದ ದಿನಗಳಲ್ಲಿ, ಆಪತ್ತು ಹೊಂಚು ಹಾಕಿರುವ ದಿನಗಳಲ್ಲಿ ಒಂದು ಲೇವಿ ಕುಟುಂಬದಲ್ಲಿ ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ, ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ, ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಎಂದು ಆ ಗಂಡ ಹೆಂಡತಿ ಅಂದುಕೊಳ್ತಿರುವ ಸಮಯದಲ್ಲಿ, ಹಾಗೆ ನಿಮ್ಮಲ್ಲಿಯೂ ಕೆಲವರು ಗಂಡ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ, ಗಂಡ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀರಲ್ಲವೇ? ನಮ್ಗೆ ಗಂಡ್ಮಗು ಆಗುವಂತೆ ಪ್ರಾರ್ಥಿಸಿ ಅನ್ನುತ್ತಾರೆ. ಯಾಕೆ? ಹೆಣ್ಮಗು ಹುಟ್ಟಿದ್ರೆ ತಪ್ಪೇನು? ಆಲ್ರೆಡಿ ನಮ್ಗೆ ಹೆಣ್ಮಗು ಇದೆ ರೀ. ಗಂಡ್ಮಗು ಹುಟ್ಟುವಂತೆ ಪ್ರಾರ್ಥಿಸಿ ಅನ್ನುತ್ತಾರೆ. ಇಂಥವ್ರಿಗೆ ಏನೆಂದು ಪ್ರಾರ್ಥಿಸಬೇಕು? ಪ್ರಭುವೇ ಅಂತ ಪ್ರಾರ್ಥಿಸಬೇಕು. ಆಗ ನಾನು ಖಚಿತವಾಗಿಯೂ ಪ್ರಾರ್ಥಿಸುತ್ತೇನೆ, ದೇವರೇ ನಿಮ್ಮ ಚಿತ್ತಾನುಸಾರವಾದ ಮಗುವನ್ನು ಕೊಡಿರಿ ಅಂದಾಗ, ಹಾಗ ಬೇಡ ಬ್ರದರ್, ದೇವರ ಚಿತ್ತಾನುಸಾರವಾಗಿ ಬೇಡ ಬ್ರದರ್, ಮತ್ತೇನು? ನಮ್ಮ ಚಿತ್ತಾನುಸಾರವಾಗಿ, ತಮ್ಮ ಚಿತ್ತಾನುಸಾರ ಬೇಕನ್ನುತ್ತಾರೆ. ದಯವಿಟ್ಟು ಕೇಳಿ ಪ್ರಿಯರೇ, ದೇವರೇ, ಮಹಾಜ್ಞಾನಿಯಾಗಿರುವಂತಹ ದೇವರೇ ನಿಮಗೆ 2ನೆಯ ಹೆಣ್ಮಗುವನ್ನು ಕೊಟ್ರೆ ಆನಂದದಿಂದ ಆಕ್ಸೆಪ್ಟ್ ಮಾಡಿರಿ. ಯಾಕೆಂದರೆ ಆತನಿಗೆ ಮಾತ್ರ ಗೊತ್ತು ಮಗನನ್ನು ಕೊಟ್ರೆ ಅವನು ಏನ್ ಮಾಡ್ತಿದ್ದಾನೆಂದು, ಯಾವ ರೀತಿ ಅವನು ನಿಮ್ಮ ಕುತ್ತಿಗೆಗೆ ಕತ್ತಿ ಹಾಕ್ತಾನೆಂದು, ಯಾವ ರೀತಿ ಅವನು ನಿಮಗೆ ನರಕಯಾತನೆ ತೋರಿಸ್ತಾನೆಂದು, ಯಾವ ರೀತಿಯಾಗಿ ಅವನು ನಿಮಗೆ ಮುಂಬರುವ ದಿನಗಳಲ್ಲಿ ನಾನಾ ವಿಧವಾದಂತಹ ತೊಂದರೆ ಕೊಡುತ್ತಾನೆಂದು ನಿಮಗೇನು ಗೊತ್ತು? ಸಮಸ್ತವನ್ನು ಅರಿತಿರುವಂತಹ ನನ್ನ ದೇವರು ಯೇಸು ಕ್ರಿಸ್ತನಾಗಿದ್ದಾರೆ. ಆ ದೇವರೇ ಬಹುಮಾನವಾಗಿ ಮತ್ತೊಂದು ಹೆಣ್ಮಗುವನ್ನು ಕೊಡುವುದಾದ್ರೆ, 3ನೇ ಹೆಣ್ಮಗುವನ್ನಾಗಿ ಕೊಡುವುದಾದ್ರೆ ಸಂತೋಷದಿಂದ ಆಕ್ಸೆಪ್ಟ್ ಮಾಡಿರಿ. ಯಾಕೆಂದ್ರೆ ಅದು ದೇವರು ಕೊಡುವ ಬಹುಮಾನ ಆಗಿದೆ. ನಾನು ಪ್ರಕಟಿಸುವಂತಹ ದೇವರು ಯಾರೊಬ್ಬರಿಗೂ ಕೂಡ ಭಾರವಾಗಿರುವಂತಹ ಬಹುಮಾನವನ್ನು ಕೊಡುವುದೇ ಇಲ್ಲ. ಆತನು ಕೊಡುವ ಬಹುಮಾನ ಸ್ವೀಕರಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ಪಾಪ ಆ ಗಂಡ ಹೆಂಡತಿಯರು ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ, ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ, ಹೆಣ್ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅಂದ್ಕೊಳ್ತಿರುವ ಸಮಯದಲ್ಲಿ ಹೆಣ್ಮಗು ಹುಟ್ಟಲಿಲ್ಲ ಪ್ರಿಯರೇ, ಗಂಡ್ಮಗುವೇ ಹುಟ್ಟಿತು. ಆ ಹೆಂಡತಿಗೂ ವೇದನೆಯೇ, ಗಂಡನಿಗೂ ವೇದನೆಯೇ. ಯಾಕೆಂದರೆ ಬೇಗನೆ ಈ ಮಗು ಸಾಯುತ್ತದೆ ಎಂದು ತಿಳಿದು, ಯಾವುದೇ ತಂದೆಯಾಗಲಿ ತಾಯಿ ಆಗಲಿ ತಿಳಿದು ತಮ್ಮ ಕೈಯಲ್ಲಿ ಆ ಮಗುವನ್ನು ಹಿಡಿದುಕೊಂಡು, ಈ ದಿನ ಈ ಮಗು ನಮ್ಮ ಕೈಯಲ್ಲಿದೆ, ಈ ದಿನ ಈ ಮಗು ನಮ್ಮ ಮಡಿಲಲ್ಲಿದೆ, ಆದರೆ ಬೇಗನೆ ಈ ಮಗು ನೈಲು ನದಿಯ ಮಡಿಲಿಗೆ ಸೇರ್ಲಿಕ್ಕಿದ್ದಾನೆ. ಆ ಮಗುವಿಗೆ ಹಾಲು ಕೊಡಿಸುವ ತಾಯಿ ಎತ್ತುಕೊಂಡು ಎಷ್ಟು ದುಃಖ ಪಡುತ್ತಾ ಕಣ್ಣೀರಿಟ್ಟಿರುತ್ತಾಳೆ ಎಂದು ಒಮ್ಮೆ ಆಲೋಚಿಸಿರಿ. ಅದೇನು ಅಪಾಯಕರವಾದಂತಹ ದಿನಗಳಲ್ಲಿ, ಆಪತ್ತು ಹೊಂಚು ಹಾಕಿರುವ ದಿನಗಳಲ್ಲಿ, ಗಂಡು ಮಗು ಹುಟ್ಟಬಾರದ ಸಮಯದಲ್ಲಿ ದೇವರು ಯಾಕೆ ಪ್ರಿಯರೇ ಈ ಕುಟುಂಬಕ್ಕೆ ಗಂಡು ಮಗುವನ್ನೇ ಕೊಟ್ಟರು? ಯಾಕೆ ಪ್ರಿಯರೇ ದೇವರು ತಿಳಿದು ಅಪಾಯಕರವಾದ ಸಮಯದಲ್ಲಿ ಅವರಿಗೆ ಗಂಡ್ಮಗುವನ್ನೇ ಕೊಟ್ಟಿದ್ದಾರೆ? ಕೇಳಿ ಪ್ರಿಯರೇ, ಆ ಗಂಡ್ಮಗುವನ್ನು ನೋಡಿದಾಗ ಅವನು ಬಹಳ ಅಂದವಾದವನು, ಬಹಳ ಸುಂದರವಾದವನು, ಬಹಳ ಪ್ರತ್ಯೇಕವಾದವನು ಎಂದು ಆ ತಾಯಿ ಆ ತಂದೆ ಗಮನಿಸುತ್ತಾರೆ. ಆ ಮಗುವನ್ನು ಎಷ್ಟು ಕಾಲದವರೆಗೂ ಬೆಳೆಸಬಲ್ಲರೋ ಅಷ್ಟು ಕಾಲ ಬೆಳೆಸಿದ್ರು, ಬಹು ಜಾಗ್ರತೆಯಿಂದ ಭದ್ರವಾಗಿ 3ನೇ ಕಣ್ಣಿಗೆ ಗೊತ್ತಾಗದಂತೆ. ಅಪಾಯಕ್ಕಾಗಲಿ ಅಪಾಯವನ್ನು ಹುಟ್ಟು ಹಾಕುವಂಥವರಿಗಾಗಲಿ ಸ್ವಲ್ಪವೂ ಅವಕಾಶ ಕೊಡದೆ ಆ ಮಗುವನ್ನು ಬೆಳೆಸುತ್ತಾರೆ. ಇನ್ನು ಬೆಳೆಸುವುದು ಅವರಿಂದ ಆಗದೇ ಇರುವಾಗ ಪ್ರಾರ್ಥನೆ ಮಾಡಿ ಆ ಮಗುವನ್ನು ದೇವರಿಗೆ ಒಪ್ಪಿಸ್ತಾರೆ. ದೇವರೇ, ಇನ್ನು ನಮ್ಮಿಂದ ಆಗೋದಿಲ್ಲ, ಯಾಕೆ ಈ ಮಗುವನ್ನು ಕೊಟ್ಟಿದ್ದೀರೆಂದು ಗೊತ್ತಿಲ್ಲ, ಆದರೆ ಇನ್ನು ರಹಸ್ಯವಾಗಿ ಈ ಮಗುವನ್ನು ಬೆಳೆಸುವುದು ನಮ್ಮಿಂದ ಆಗೋದಿಲ್ಲ, ಹಾಗಾಗಿ ನಿಮ್ಮ ಕೈಗೆ ಅರ್ಪಿಸಿ ಕೊಡುತ್ತಿದ್ದೇವೆ ಎಂದು ಹೇಳಿ ಆ ಮಗುವಿಗೋಸ್ಕರ ಒಂದು ಜಂಬು ಪೆಟ್ಟಿಗೆಯನ್ನು ತಯಾರಿಸಿ
ಆ ಜಂಬೂ ಪೆಟ್ಟಿಗೆಗೆ ಆಪನ್ನು ಹಚ್ಚಿ ಆ ಜಂಬೂ ಪೆಟ್ಟಿಗೆಯಲ್ಲಿ ಆ ಮಗುವನ್ನು ಇಟ್ಟು ದೇವರ ಕೈಗೆ ಒಪ್ಪಿಸುತ್ತಾಳೆ. ನಂಬಿಕೆ. ನನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟ ನನ್ನ ಮಗುವನ್ನು ನನ್ನ ದೇವರು ಕಾಪಾಡುತ್ತಾರೆ ಎಂದು ನಂಬಿದಳು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ತಂದೆಯಂದಿರು, ತಾಯಂದಿರು, ಇನ್ನು ನನ್ನ ಮಗಳನ್ನು ಬೆಳೆಸುವುದು ನನ್ನಿಂದ ಆಗ್ತಾ ಇಲ್ಲ, ನನ್ನ ಮಗನನ್ನು ಬೆಳೆಸುವುದು ನನ್ನಿಂದ ಆಗ್ತಾ ಇಲ್ಲ. ಅವರೀಗ ಟೀನೇಜ್ ಬಾಯ್, ಟೀನೇಜ್ ಗರ್ಲ್ ಆಗಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ. ರೆಕ್ಕೆ ಬಿಚ್ಕೊಂಡಿರುವ ಪಕ್ಷಿಯಂತೆ ಗೂಡಿನಿಂದ ಹೊರಗೆ ಬಂದು ಅವರು ಹಾರಾಡುತ್ತಿದ್ದಾರೆ. ದೇವರೇ, ಈಗ ನನ್ನಿಂದ ಆಗ್ತಾ ಇಲ್ಲ. ನನ್ನ ಮಗನನ್ನು ನನ್ನ ಮಗಳನ್ನು ಸಾಕುವುದು ಒಂದು ಸವಾಲಾಗಿ ತಯಾರಾಗಿದೆ, ಒಂದು ಚಾಲೆಂಜ್ ಆಗಿ ತಯಾರಾಗಿದೆ. ಹಾಗಂತ ನಾವು ಬಿಟ್ಟು ಬಿಡೋದಿಲ್ಲ. ನಮ್ಮ ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ ಎಂದು ಹೇಳಬೇಕು. ಮೋಶೆಯ ತಾಯಿ ಮಾಡಿದ್ದೇನೆಂದರೆ ಒಂದು ಜಂಬೂ ಪೆಟ್ಟಿಗೆಯನ್ನು ಮಾಡಿ ಆ ಜಂಬೂ ಪೆಟ್ಟಿಗೆ ಸುತ್ತಲೂ ಆಪು ಹಚ್ಚಿ, ಅಂದರೆ ಆ ಮಗುವನ್ನು ಕೊಂದು ಹಾಕುವಂತಹ ನೀರು, ಆ ನೈಲ್ ನದಿಯ ನೀರು ಆ ಜಂಬೂ ಪೆಟ್ಟಿಗೆ ಒಳಗಡೆ ಬರದಂತೆ ಸುತ್ತಲೂ ಆಪನ್ನು ಹಚ್ಚಿ ಆ ಜಂಬೂ ಪೆಟ್ಟಿಗೆಯೊಳಗೆ ಆ ಮಗುವನ್ನಿಟ್ಟು ಹೋಗಿ ನೈಲ್ ನದಿಯೊಳಗಡೆ ಬಿಡುತ್ತಾಳೆ. ಪ್ರೇಯರೇ, ಇದು ಏನನ್ನು ತಿಳಿಯಪಡಿಸುತ್ತದೆ? ನೈಲ್ ನದಿ ಲೋಕಕ್ಕೆ ಸಾದೃಶ್ಯವಾಗಿದೆ. ನಮ್ಮ ಮಕ್ಕಳು ಲೋಕದಲ್ಲಿ ಇರಲೇಬೇಕು, ಆದರೆ ನಮ್ಮ ಮಕ್ಕಳೊಳಗೆ ಮಾತ್ರ ಲೋಕ ಯಾವತ್ತೂ ಕೂಡ ಪ್ರವೇಶಿಸಬಾರದು. ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನಿಮ್ಮ ಕಣ್ಣುದೃಷ್ಟಿಗೆ ಕಾಣಿಸಿಕೊಳ್ತಿರ್ತಾರೆ. PUC ಓದಬೇಕಾದಾಗ ನಿಮ್ಮ ಕಣ್ಣುದೃಷ್ಟಿಗೆ ಕಾಣಿಸ್ತಾ ಇರ್ತಾರೆ. ಆದರೆ ಆನಂತರ ಡಿಗ್ರಿ, ಆನಂತರ ಹೈಯರ್ ಡಿಗ್ರಿ, ಆನಂತರ ಉನ್ನತ ವಿದ್ಯಾಭ್ಯಾಸ, ಇತರ ಪ್ರಾಂತ್ಯಗಳಿಗೆ, ಇತರ ಪಟ್ಟಣಗಳಿಗೆ, ಇತರ ದೇಶಗಳಿಗೆ ಹೋಗಬೇಕಾಗ್ತದೆ. ಹಾಗೆ ಅವರು ಹೋಗಬೇಕಾದಾಗ ತಂದೆಯಾಗಿ ತಾಯಿಯಾಗಿ ನೀವೇನ್ ಮಾಡ್ಲಿಕ್ಕಾಗುತ್ತೆ? ಈಗೋ ಇದನ್ನೇ ಮಾಡಬೇಕು. ಅವರನ್ನು ಬಿಟ್ಟು ಬಿಡಬೇಕು. ಅವರು ಓದುವುದಕ್ಕಾಗಿಯೋ ಇಲ್ಲವೇ ಅವರ ಭವಿಷ್ಯಕ್ಕಾಗಿಯೋ ಅವರನ್ನು ನೀವು ಬಿಟ್ಟು ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟು ಬಿಡಬೇಕಾದ ಸಮಯದಲ್ಲಿ ಮೋಶೆಯ ತಾಯಿ ಮಾಡಿದ್ದನ್ನೇ ಪ್ರತಿ ತಾಯಿ ಖಂಡಿತವಾಗಿಯೂ ಮಾಡಬೇಕು. ದೇವರೇ, ನನ್ನ ಮಗನನ್ನು ಬಿಟ್ಟು ಬಿಡುವ ಸಮಯ ಬಂದಿದೆ, ಬಿಟ್ಟು ಬಿಡುತ್ತಿದ್ದೇನೆ. ಆದರೆ ಆ ಜಂಬೂ ಪೆಟ್ಟಿಗೆಯ ಸುತ್ತಲೂ ಆಪನ್ನು ಹಚ್ಚಿ ಬಿಟ್ಟು ಬಿಡುತ್ತಿದ್ದೇನೆ. ನೈಲು ನದಿಯ ನೀರು ನನ್ನ ಮಗುವಿನ ಜೀವಿತದೊಳಗೆ ಎಂದಿಗೂ ಬರಬಾರದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಹಡಗು ನೀರಿನೊಳಗಿರಬೇಕೇ ಹೊರತು ನೀರು ಹಡಗಿನೊಳಗೆ ಇರಬಾರದು. ಸಭೆಯು ಲೋಕದಲ್ಲಿರಬೇಕೇ ಹೊರತು ಸಭೆಯೊಳಗೆ ಮಾತ್ರ ಲೋಕ ಇರಬಾರದು. ನಮ್ಮ ಮಕ್ಕಳು ಲೋಕದಲ್ಲಿರಬೇಕೇ ಹೊರತು ಅವರೊಳಗೆ ಲೋಕ ಯಾವತ್ತು ಪ್ರವೇಶಿಸಲೇ ಬಾರದು. ಏನ್ ಮಾಡಿದಳು ಮೋಶೆ ತಾಯಿ? ತನ್ನ ಮಗನ ಜೀವಿತದೊಳಗೆ ನೈಲ್ ನದಿಯ ನೀರು ಪ್ರವೇಶಿಸಲಾರದಂತೆ ತಕ್ಕ ಎಚ್ಚರಿಕೆ ವಹಿಸುತ್ತಾಳೆ. ಏನದು? ಆ ಜಂಬೂ ಪೆಟ್ಟಿಗೆ ಸುತ್ತಲೂ ಆಪನ್ನು ಹಚ್ಚುತ್ತಾಳೆ. ಆ ಆಪು ಏನ್ ಮಾಡಿತು? ಎಲ್ಲಿಯೂ ಕೂಡ ತನ್ನ ಮಗುವಿಗೆ ಹಾನಿ ಮಾಡುವಂತಹ ನೀರು ಒಳಗಡೆ ಬರದಂತೆ ಭದ್ರಪಡಿಸಿತು. ನೀವು ನಾನು ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕಾದದ್ದೇನ್ ಗೊತ್ತಾ? ಈ ಲೋಕ ನಮ್ಮ ಮಕ್ಕಳ ಜೀವಿತದೊಳಗೆ ಪ್ರವೇಶಿಸಲಾರದಂತೆ ಪ್ರಾರ್ಥನೆ ಎಂಬ ಆಪನ್ನು ನಾವು ಖಚಿತವಾಗಿಯೂ ಹಚ್ಚಬೇಕು. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಪರಲೋಕ ಸಿಂಹಾಸನವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ದೇವರೇ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ಬೇಡಿಕೊಳ್ತಿದ್ದೇವೆ, ಪಾದ ಹಿಡಿದುಕೊಂಡು ಬೇಡಿಕೊಳ್ತಿದ್ದೇವೆ. ದಯವಿಟ್ಟು ನಮ್ಮ ಹೃದಯದಲ್ಲಿರುವ ಭಯವನ್ನು ತೊಲಗಿಸಿರಿ, ನಮ್ಮ ಜೀವಿತದಲ್ಲಿರುವ ಬಾಧೆಯನ್ನು ತೊಲಗಿಸಿರಿ. ದೇವರೇ, ನಮ್ಮನ್ನು ಕಾಡುತ್ತಿರುವ ದುಷ್ಟನಿಂದ ನಮ್ಮನ್ನು ದೂರ ಮಾಡಿರಿ. ದೇವರೇ, ನಮ್ಮನ್ನು ಆವರಿಸಿಕೊಂಡಿರುವಂತಹ ಪ್ರತಿ ವಿಧವಾದ ಅಪಾಯದಿಂದ, ಆಪತ್ತಿನಿಂದ ಬಿಡಿಸಿರಿ. ದೇವರೇ, ಯಾವುದಕ್ಕೆ ಭಯ ಪಡ್ತಿದ್ದೇವೋ ಅದನ್ನು ನಮ್ಮಿಂದ ದೂರ ಮಾಡಿರಿ. ದೇವರೇ, ಯಾವುದು ಮೇಲೆ ಬಂದು ಬೀಳುತ್ತೆ ಅಂದುಕೊಳ್ತಿದ್ದೇವೋ ಅದು ನಮ್ಮ ಜೀವಿತದಲ್ಲಿ ನಮ್ಮ ನೆರಳಿನ ಸಮೀಪಕ್ಕೂ ಬರದಂತೆ ಮಾಡಿರಿ. ಈ ದಿನ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು, ಕಣ್ಣೀರು ಸುರಿಸುತ್ತಿರುವ ಪ್ರತಿಯೊಬ್ಬರನ್ನು ಕನಿಕರಿಸಿರಿ. ದೇವರೇ, ಕನಿಕರಿಸಿರಿ. ಅವರ ಕಣ್ಣೀರನ್ನು ಒರೆಸಿರಿ. ದೇವರೇ, ಅವರ ಕಷ್ಟವನ್ನು ತೀರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿಕೊಂಡ ಪ್ರತಿ ಅವಶ್ಯಕತೆಗಳನ್ನು
ತೀರಿಸಲ್ಪಟ್ಟಿವೆ ಎಂದು ನಂಬುತ್ತಾ ಸ್ತುತಿಸುತ್ತಾ ಎಲ್ಲಾ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ. ಆಮೇನ್.